ಮುಂದೆ ಏನಾಗುತ್ತದೋ ಹೀಗೆ ಆಗಬಹುದು ಎನ್ನುವ ಕಲ್ಪನೆ ನನಗೆ ನಿಲುಕಿದಂತಹ ಹೊತ್ತಿನಲ್ಲಿ ಅದರ ಕುರಿತಾಗಿ ಗ್ರಹಿಸಿ ಒಮ್ಮೆ ಮೆಚ್ಚಿದೆ. ಮಕ್ಕಳೇ, ನಿಮ್ಮನ್ನು ಕಂಡಂತ ಹೊತ್ತಿನಲ್ಲಿ ನಾನು ಹೋರಾಟಕ್ಕಾಗಿ ಬಂದದ್ದು ಸತ್ಯ. ಆ ನಿಮ್ಮ ಚಲನವಲನ, ಆ ನಿಮ್ಮ ಕಣ್ಣ ನೋಟ, ಆ ಚುರುಕುತನ, ಇದನ್ನೆಲ್ಲ ಗಮನಿಸಿದಂತ ಹೊತ್ತಿನಲ್ಲಿ ನಿಮ್ಮ ಕುರಿತಾಗಿ ತಿಳ್ಕೊಳ್ಳಬೇಕು ಎನ್ನುವ ಕುತೂಹಲ ಹೆಚ್ಚಾಯಿತು. ನೀವ್ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಸರಿ, ಆದ್ರಿಂದ ಕೇಳ್ತಾ ಇರುವಂತ ಈ ಭೂಮಿಯ ಬೆಳಕನ್ನು ಕಾಣುವುದಕ್ಕೆ ಕಾರಣೇಕರ್ತರವನ್ನು ಇರ್ತಾರೆ ತಂದೆ ತಾಯಿಗಳು. ಆ ತಂದೆ ತಾಯಿಗಳು ಯಾರು? ಅಸ್ತ್ರಶಸ್ತ್ರಾಭ್ಯಾಸವನ್ನು ಕಲಿತವರು ನೀವು ಮಾಡುವ ವಿದ್ಯೆಗಳನ್ನೆಲ್ಲ ಗಮನಿಸಿದಾಗ ಅರ್ಥ ಆಗುತ್ತದೆ. ಬಹುಶಃ ಕಲಿಯುವುದಕ್ಕೆ ಮತ್ತೆ ಉಳಿದುದಿಲ್ಲ, ಎಲ್ಲವನ್ನು ಕಲಿತವರು ನೀವಿದ್ದೀರಿ. ಹಾಗೆ ಕಲಿಯಬೇಕು ಅಂತಾದ್ರೆ ಅದಕ್ಕೊಂದು ಹಾಗಂತ ಎಲ್ಲ ಬಲ್ಲವರು ಬಹಳಿಲ್ಲ ಅಲ್ವಾ? ನಾವು ಎಲ್ಲ ಬಲ್ಲವರಲ್ಲ, ತಿಳಿದಷ್ಟನ್ನ ಧೈರ್ಯ ಮಾಡಿ ಹೇಳ್ತೇವೆ. ನೀ ಕೇಳಿದ ಹಾಗೆ ಪ್ರಥಮ ನಮ್ಮ ಗುರುಗಳು ಅದು ಯಾರು? ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಅದರೊಟ್ಟಿಗೆ ವಿಶೇಷ ಏನು ಗೊತ್ತಾ? ಪ್ರಾರಂಭಿಸುವುದೇ ಅಪ್ಪ ಯಾರು ಅಂತ. ಅದು ಬೇಕಾಗುತ್ತೆ ಅಲ್ವಾ? ಅಪ್ಪ ಅಮ್ಮನ ಗಂಡ, ಅಪ್ಪ ಅಮ್ಮನ ಗಂಡ. ಅಂದ್ರೆ ಅಪ್ಪನಿಗೆ ಹೆಸರು ಏನು ಗೊತ್ತಿಲ್ಲ. ಅಪ್ಪನ ಹೆಸರು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಮ್ಮ ಅಪ್ಪ ನಮ್ಮ ಜೊತೆಗಿಲ್ಲ. ಎಲ್ಲಿವರೆಗೆ? ನಾಳೆಯ ದಿವಸ ನಮ್ಮ ಅಪ್ಪನೇ ನಮ್ಮ ಎದುರಿಗೂ ನಿಂತ್ಕೊಂಡ್ರು ಇವ ನಮ್ಮ ಅಪ್ಪ ಅಂತ ಹೇಳುವ ಯೋಗ ನಮಗಿಲ್ಲ. ಅಲ್ಲ, ಅಪ್ಪನ ಪರಿಸ್ಥಿತಿಯು ಹಾಗೆ ಆಗಿರ್ಬೋದು. ಇದು ಯಾರ ಪ್ರಾರಬ್ಧ ಇರ್ಬೋದು? ಅದು ಇಬ್ಬರ ಪ್ರಾರಂಭವೂ ಹೌದು. ಆದ್ರೆ ಅಪ್ಪಂದಿ ಸ್ವಲ್ಪ ಹೆಚ್ಚಿಗೆ ಇದೆ. ಯಾಕೆಂದ್ರೆ ಮೊದಲು ಹುಟ್ಟಿದ ಅಪ್ಪ ಹೇಳಿಕ್ಕೆ ಆಗುದಿಲ್ಲ. ಯಾಕೆ? ಯಾವುದಕ್ಕೂ ಒಂದು ಸಮಾನತೆ ಬೇಕಾಗ್ತದೆ. ಬೇಕೇ ದೊಡ್ಡವರು ಯಾವಾಗ ಮಾತಿನ ಚಪಲ, ಚಿಕ್ಕವರು ಮಾತು
ಬಿಡು. ಸರಿ ಆದ್ರೆ ಮಕ್ಕಳಿಗೆಲ್ಲ ಆಗುದಿಲ್ಲ. ಅದ್ರಲ್ಲಿ ಕೆಲವು ದೊಡ್ಡವರು ನೋಡಿದ್ದೇವೆ ನಾವು. ಹೌದಲ್ಲ? ಸಿಗ್ತಾರಲ್ಲ ಮಾತಾಡ್ತಾರೆ. ಬೇರೆ ಏನಲ್ಲ ಅರ್ಥ ಆಯ್ತಾ? ಅಂದ್ರೆ ಸಾಂಸಾರಿಕರಾಗಿ ಆ ರೀತಿ ಮಾತನಾಡಬಹುದು. ಸರಿ ನೀವು ಮಕ್ಕಳಿದ್ದೀರಿ, ಹಾ. ನೀವು ಎಲ್ಲವನ್ನ ಕೇಳುವ ಕಾರಣ ಇರುತ್ತಿಲ್ಲ. ಹೌದು. ಆಮೇಲೆ ಎಲ್ಲವನ್ನು ಹೇಳ್ತಾ ಇದ್ದೇನೆ, ತಾಮಸಗೊಳ್ಳದಿಲ್ಲ ನೀವು. ಖಂಡಿತವಾಗಿ ಅಂದ್ರೆ ಆ ರೀತಿ ವಿಶೇಷತೆ ಉಳ್ಳದ್ದು ರಾಮಾಯಣ ಅಂತ ಹೇಳಿರಲ್ಲ, ಹಾ. ಅದನ್ನ ಕೇಳದೆ ಗೊತ್ತಿರೋದು. ರಾಮಾಯಣ ನೀವೇನು ಗೊತ್ತಿಲ್ಲ ತಿಳಿಬೇಕು ಅಂತ ಆಸೆ. ನಾವು ಮತ್ತೆ ಒಳ್ಳೆಯದಿಲ್ಲ. ಯಾಕೆಂದ್ರೆ ಪ್ರಪಂಚದಲ್ಲಿ ಒಂದು ಮಾತು ಉಂಟು. ಏನು? ಕಲಿಯುವ ಗುಣ ಉಂಟು ಅಂತ ಆದ್ರೆ ಇರುವೆಯಿಂದಲೂ ಕಲಿಯುವುದು. ಖಂಡಿತ ಕಲಿ. ನಾವು ಅದಕ್ಕಿಂತ ಏನು ಸಣ್ಣ ಅಲ್ವೇ? ಅಲ್ವಾ? ಆ ಗುಣ ಉಂಟು ಅಂತಿದ್ರೆ ನೀವು ಒಂದು ಕೆಲಸ ಮಾಡಿ. ಏನು? ಒಂದು 4 ವರ್ಷ ನಮ್ಮೊಟ್ಟಿಗೆ ತಿರುಗಾಟ ಮಾಡು. ನೀ ಸ್ವಲ್ಪ ಸುಧಾರಿಸುವ ಲಕ್ಷಣ ಉಂಟು ನೀವು. ಹಾಗೆ ಹಾಗೆ ಅಲ್ಲ, 4 ವರ್ಷ ನಾನು ನಿಮ್ ಜೊತೆ ತಿರುಗಾಟ ಮಾಡೋದಕ್ಕೆ ಸಿದ್ಧ ಇದ್ದೇನೆ. 4 ಬಂದಿದ್ದೇನೋ ಬಂದಿದ್ದಿಲ್ಲ. ಆಶ್ರಮಕ್ಕೆ ಹೋಗಿ ಊರಲ್ಲಿ ಈ ವಿಷಯ ಹೇಳಿ ಕುದುರೆ ಬಿಡಿಸ್ಕೊಳ್ಳುವ ಆಲೋಚನೆ. ಕೇಳಿ ತಿಳಿಬೇಕು ಎನ್ನುವುದಾಗಿ. ಕುದುರೆ ಹಿಡಿದಿನಲ್ಲ, ನಿನ್ನ ಅಪ್ಪಯ್ಯ ದಶರಥ ಬಂದು ಕೆಲಸ ಕೊಟ್ಟಿದ್ರು. ಬಿಡ್ಲಿಕ್ಕಿಲ್ಲ, ಬಿಡುವುದಿಲ್ಲ.
ಧರಣಿ ಕಲಗುವರನೆ ಧರಿಸಿ ಉರುಳಲಗೋನೆ ಧರಿಸಿ ಉರುಳಲಗೋನೆ ದುರಗಳು ಕಾಣದೆ ಯುವಜನ ಕಡಲು ಧರಿಸಿ ಕಡಲನಿಯರು ರಾಮಚಂದ್ರ ಸ್ವಾಮಿ ಏನು ವಂದಿಸಿಕೊಳ್ತಾ ಇದ್ದೇನೆ. ಎದ್ದೇಳು. ದುರ್ವಳರ ಕೊರಳನ್ನು ಇದು ಅವಳನ್ನು ಸಾಕಿದೆ ಸಲಹೆ. ಕೆಲ ದಿನಗಳ ನಂತರ ಉಭಯ ಮಕ್ಕಳಿಗೆ ಮಕ್ಕಳಾಗುವುದು. ಹೌದು, ಹಾಗಾಗಿ ಈತನೇ ಕುಶ ಈತನೇ ಲವ. ಇವರಿವರು ನಿನ್ನ ಮಕ್ಕಳು. ನನ್ನ ಮಕ್ಕಳು. ಅದು ಸ್ವಾಮಿ, ನನ್ನ ಮಕ್ಕಳು ಎಂದಾಕ್ಷೆ ಒಪ್ಪುವುದಿಲ್ಲ ಅಂತಲ್ಲ. ಗರ್ಭಿಣಿ ಇರುವಂತ ಆ ಕಾಲದಲ್ಲಿ ಬೋಧನೆ ಮಾಡುತ್ತಿದ್ದೆ. ಒಂದು ಅಸ್ತ್ರ, ಆ ಅಸ್ತ್ರ ನನ್ನ ಎದುರು ಮಕ್ಕಳ ಪ್ರಯೋಗ ಆದ್ರೆ ನನ್ನ ಮಕ್ಕಳು ಒಪ್ಪಿ ಅಸ್ತ್ರದ ಪ್ರಯೋಗ ಮಾಡಿ ಚಂದವಾಯಿತು ಮುರಿಯೇ ನಿನ್ನ ಸಂದರ್ಶನದೊಳಗೆ ಚಂದವಾಯಿತು ಮುರಿಯೇ ನಿನ್ನ ಸಂದರ್ಶನದೊಳಗೆ ಕೊಂದೆರಾದರೂ ದೊಡ್ಡ ಕರುಣೆಯನ್ನು ಮಾಡಿ ನಿನಗೆ ಮಕ್ಕಳನ್ನ ಕಂಡಾಗ ನನ್ನ ಕರುಳಿನ ಕುಡಿಯುತ್ತಾಗಿ ಭಾವಿಸಿಕೊಂಡವನ ಪ್ರಶ್ನಿಸುವುದಕ್ಕೆ ಮುಂದಾದವ. ಕಳೆದುಕೊಂಡ ಮಕ್ಕಳು ನನ್ನ ಪಾಲಿಗೆ ಅನುಗ್ರಹಿಸಿದವರು ನೀವು. ನಾನು ಕರ್ಕೊಂಡು ಹೋಗುವುದು ಹೋಗೋದೆ. ಈಗ ನೀನು ದೀಕ್ಷಾಬದ್ಧನಾಗಿದ್ದೀರಿ. ಹೌದು. ಇವಾಗ ಆಗುದಿಲ್ಲ. ನಾನೇ ಅವರಿಗಾಗಿ ಕರೆತರ್ತೇನೆ. ಮತ್ತೆ ನೀವೇನಾದ್ರೂ ಈಗ ನಮ್ಮನ್ನ ಕರ್ಕೊಂಡು ಹೋದ್ರೆ ಜನ ಮತ್ತೆ ನಿಮ್ಮ ಕುರಿತಾಗಿ ಅಪವಾದ ಮಾತಾಡಿಯಾಗ ಇಷ್ಟರವರೆಗೆ ಎಲ್ಲೋ ಹೆಂಡತಿ ಮಕ್ಕಳನ್ನ ಬಚ್ಚಿಟ್ಟಿದ್ದ ಮತ್ತೆ ಪುನಃ ತನಗೆ ಬೇಕು ಎನ್ನುವ ಕಾರಣಕ್ಕಾಗಿ ಕರೆತಂದೆ ಎಂಬ ಹಾಗೆ ಅಪವಾದ ಬರಬಾರದು. ಆ ಕಾರಣಕ್ಕಾಗಿ ಯಾಗದ ಸಮಾಪ್ತಿಯ ಆ ಕಾಲಕ್ಕೆ ಸಭೆ ಸೇರಿಸ್ತೇನೆ. ಸಭೆ ಸೇರಿದಾಗ ನಾವೆಲ್ಲರೂ ಒಂದಾಗಿ ಗುರುಗಳೇ, ನೀವೇ ಕರ್ಕೊಂಡು ಬರ್ಬೇಕು. ನಾನೇ ಕರ್ಕೊಂಡು ಬರ್ತೀನಿ. ಸಮೋ